ಬಿಬಿಎಂಪಿ ಆಸ್ಪತ್ರೆ ಸಿಬ್ಬಂದಿಯ ಎಡವಟ್ಟಿಗೆ ಮಹಿಳೆ ನರಳಾಟ ಅನುಭವಿಸ್ತಾ ಇದ್ದಾರೆ. ಹುಷಾರಿಲ್ಲ ಅಂತ ಹೇಳಿ ಹೋಗಿದ್ದಾರೆ. ಸೊಂಟಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಒಂದು ಇಂಜೆಕ್ಷನ್ ನಿಂದ ಸೆಪ್ಟಿಕ್ ಆಗಿದೆ. ಈಗ ಇದು ಮಹಿಳೆಯ ಜೀವಕ್ಕೆ ಕುತ್ತು ತರ್ತಾ ಇದೆ. ಬಿಬಿಎಂಪಿ ಆಸ್ಪತ್ರೆಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಈ ರೀತಿ ಮಹಿಳೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಆಗಿದೆ. ಸಿಎಂ, ಡಿಸಿಎಂ, ಮಹಿಳಾ ಆಯೋಗಕ್ಕೂ ಕೂಡ ಉಮಾ ಅವರು ದೂರು ಕೊಟ್ಟಿದ್ದಾರೆ. ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಮಹಿಳೆ ಗೋಳಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ನ ಮುಂದೆ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ ಉಮಾ ಅನ್ನೋರು. ಈ ರೀತಿ ಹುಷಾರಿಲ್ಲ ಅಂತ ಹಾಸ್ಪಿಟಲಿಗೆ ಹೋಗಿ ಇಂಜೆಕ್ಷನ್ ಪಡ್ಕೊಂಡ್ರೆ, ಸೊಂಟಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಅದು ನೋಡಿದ್ರೆ ಸೆಪ್ಟಿಕ್ ಆಗೋಗಿದೆ. ಈ ರೀತಿ ಸಮಸ್ಯೆ ಆಗಿದೆ, ಇದರಿಂದ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂತ ಗೋಳಾಡಿದ್ದಾರೆ. ಇಲ್ಲ, ಇಷ್ಟಕ್ಕೂ ಇಂಜೆಕ್ಷನ್ನ ನಾನೇ ಇಲ್ಲಿ ಮೆಡಿಕಲ್ ಶಾಪಿಂದ ತಂದಿದ್ದು. ಸಿರಂಜು ಹೊಸದು, ಟ್ಯೂಬು ಹೊಸದು. ಹೌದು, ಆ್ಯಕ್ಚುಲಿ ಅವರು ಹೇಳಿದ್ದು ತೊಗೊಂಡು ಬನ್ನಿ ಮೆಡಿಕಲ್ ಶಾಪಿಂದ ಅಂತ. ಹಾಗಾಗಿ ನಾನೇ ತೊಗೊಂಡೋಗಿ ಕೊಟ್ಟಿದ್ದೀನಿ. ಔಷಧಿ ಏನು ಬೇರೆದು ಅಂತಲೂ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಆ ಹಾಕೋರಿಂದ ಪ್ರಾಬ್ಲಮ್ ಆಗಿದೆ. ಈಗ ನನಗೆ 1 ಅವರ್ ಸರಿಯಾಗಿ ಕೂತ್ಕೊಳ್ಳೋಕ್ಕೆ ಆಗಲ್ಲ ಅಂದರೆ ಎಲ್ಲಿ ಕೆಲಸ ನಾನು ಮಾಡೋಕ್ಕಾಗುತ್ತೆ? ಯಾಕೆ ಸೊಂಟದಲ್ಲಿ ಆಪ್ರೇಷನ್ ಆಗಿರೋದು, ನೋವು ವಿಪರೀತ ಕಾಣಿಸುತ್ತೆ. ಒಂದೊಂದ್ಸಲಿ ಅದು ತೊಡೆಗೆಲ್ಲ ನೋವು ಬಂದ್ಬಿಡುತ್ತೆ, ತಿರ್ಗಿ ಹೊಟ್ಟೆಗೆಲ್ಲ ಸ್ಪ್ರೆಡ್ ಆಗುತ್ತೆ. ತುಂಬ ಕಷ್ಟಪಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಇಲ್ಲಿ ಬಂದಿದ್ದು, ಇಲ್ಲಿ ಸ್ವಲ್ಪ ನೋವಿದೆ ತಲೆ ಹತ್ರ ಅಂತ ಏನೋ ಬಂದೆ. ಸೊ ಪೇನ್ ಕಿಲ್ಲರ್ ಇಂಜೆಕ್ಷನ್ ಬರ್ಕೊಟ್ರು ವಿತ್ ಟ್ಯಾಬ್ಲೆಟ್ಸ್. ಆಗ ಆ ಥರ ಆಗಿದ್ದು. ಸೊಂಟಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದು ಇದೇ ಆಸ್ಪತ್ರೆ, ಬಾಲಗಂಗಾಧರನಾಥ ಸ್ವಾಮೀಜಿ ರೆಫರಲ್ ಹಾಸ್ಪಿಟ್ಲು, ಮಲ್ಟಿ ಸ್ಪೆಷಾಲಿಟಿ. ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಕಟ್ಟಿದಾರ, ನೋಡೋಣ ಅಂತ ಒಂದು ಆಸೆನೂ ಇತ್ತು, ಯಾವ್ದಾರ ಪ್ರಾಬ್ಲಮ್ ಆದಾಗ ಬರೋಣ ಅಂತ. ಸೊ ಸ್ವಲ್ಪ ನೋವು ಬಂತಲ್ಲ ಅಂತ ಬಂದೆ. ಸೊ ಹೀಗಾಗ್ಬಿಡ್ತು. ನನಗೆ ಇವಾಗ ಜೀವನನೇ ಬೇಡ ಅನ್ನಿಸ್ತಾ ಇದೆ. ಯಾಕೆ ನೋವು ಕಂಟಿನ್ಯೂಸ್ 6 ತಿಂಗಳು ಅನುಭವಿಸ್ತಾ ಇದ್ದೀನಿ. ನೋವಿಂದ ನನಗೆ ರಿಲೀಫ್ ಬೇಕು. ಪೇನ್ ಕಿಲ್ಲರ್ ತೊಗೊಳ್ಳಿ ಅಂದರೆ 6 ತಿಂಗಳು ತೊಗೊಳಕ್ಕಾಗುತ್ತಾ? ನೋವಿದ್ದಾಗ ತೊಗೊಳ್ಳಿ ಅಂತ ಡಾಕ್ಟರ್ಸ್ ಹೇಳ್ತಾರೆ. ನೋವು ಕಂಟಿನ್ಯೂಸ್ ಇರೋದಾಗ ಕಂಟಿನ್ಯೂಸ್ ಪೇನ್ ಇದ್ರೆ ಡೈಲಿ ತೊಗೊಳಕ್ಕಾಗಲ್ಲ ಪೇನ್ ಕಿಲ್ಲರ್. ಕಿಡ್ನಿ ಹೋಗಿ ನಾವು ಹೋಗ್ಬಿಡ್ತೀವಿ, ಕಿಡ್ನಿ ಫೇಲ್ಯೂರ್ ಆಗಿ. ಹಾಗಾಗಿ ಪೇನ್ ಕಿಲ್ಲರ್ ತೊಗೊಳಕ್ಕಾಗಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಕಷ್ಟ. ಪರಿಹಾರ ಅದೇ, ಈಗ ಚೀಫ್ ಮಿನಿಸ್ಟರ್ ಅವ್ರನ್ನ ಕೇಳಬೇಕು ಅಂತ ಇದ್ದೀನಿ. ಬಟ್ ಚೀಫ್ ಮಿನಿಸ್ಟರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. 3 ದಿವಸ ನಾನು ಹೋಗಿದ್ದೀನಿ ಚೀಫ್ ಮಿನಿಸ್ಟರ್ ಮನೆ ಹತ್ರ, ಬಟ್ ಯಾರೂ ಅಲೋ ಮಾಡಿಲ್ಲ. BBMP ಅವ್ರನ್ನ ಕೇಳಿದ್ರೆ ಅವ್ರು ಹೇಳೋದು ನಮ್ಮಲ್ಲಿ ಪರಿಹಾರ ಕೊಡೋ ಪ್ರಾವಿಷನ್ ಇಲ್ಲ ಅಂತ. ನಾನು ಡೈರೆಕ್ಟಾಗಿ ಕೇಳಿದೆ, ತಪ್ಪು ಮಾಡೋಕ್ಕೆ ಪ್ರಾವಿಷನ್ ಇದೆ ಅಂದಮೇಲೆ ಪರಿಹಾರಕ್ಕೂ ಪ್ರಾವಿಷನ್ ಇರಬೇಕಲ್ವ ಅಂತ. ಬಟ್ ಆದರೆ ನೀವು ಹೆಂಗೆ ಬದುಕ್ತೀರ ನಮಗೆ ಗೊತ್ತು. ನಾನು ಕೇಳಿದೆ, ಈ ಊಟ ಇಲ್ಲದೆ ದುಡ್ಡು ಇಲ್ಲದೆ ನಾವು ಬದುಕೋದು ಕಷ್ಟ ಅಂತ ಒಬ್ಬರನ್ನ ಅಧಿಕಾರಿನ CH ಅವ್ರನ್ನ ಕೇಳಿದೆ. ಆ CH ಅವರು ಹೇಗೆ ಹೇಳಿದ್ರು ಅಂದರೆ, ಐ ಡೋಂಟ್ ನೋ, ನೀವು ಹೆಂಗೆ ಬದುಕ್ತೀರೋ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅಷ್ಟು ಕರುಣೆ. ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ತಲೆನೋವು ಅಂತ ಹಾಸ್ಪಿಟ್ಲಿಗೆ ಹೋದವರು ಪಾಪ ಈಗ ಜೀವನನೇ ಬೇಡ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಅವ್ರ ಮಾತುಗಳಲ್ಲಿರೋ ನೋವು ಅರ್ಥ ಆಗುತ್ತೆ. ಏನ್ ಎಡವಟ್ಟಾಗಿರೋದು ಆಸ್ಪತ್ರೆ ಕಡೆಯಿಂದ? ವಿಜಯ್, ಈಕೆಗೆ ಒಂದು ತಲೆನೋವು ಇರುತ್ತೆ. ನೀವು ಹೇಳಿದಾಗೆ ಚಿಕ್ಕದಾಗಿ ಒಂದು ತಲೆನೋವು ಇರುತ್ತೆ. ಆಸ್ಪತ್ರೆಗೆ ಹೋಗ್ತಾರೆ. ನೋಡೋದಕ್ಕೆ ದೊಡ್ಡ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, BBMP ಆಸ್ಪತ್ರೆ, ಖರ್ಚು ಕಡಿಮೆ ಇರುತ್ತೆ, ಆರೋಗ್ಯ ಉತ್ತಮವಾಗಿರುತ್ತೆ ಅನ್ನುವಂತಹ ಮಹದಾಸೆಯಲ್ಲಿ ಆಕೆ ಕಳೆದ ವರ್ಷದ ಆಗಸ್ಟ್ 16ರಂದು ಈ ಒಂದು ಆಸ್ಪತ್ರೆಗೆ ಹೋಗಿ ತನಗಿರುವಂತಹ ಸಮಸ್ಯೆಯನ್ನ ತೋರಿಸ್ಕೊಳ್ತಾರೆ. ಆಗ ಅಲ್ಲೇ ಇದ್ದಂತಹ BBMP ನರ್ಸ್ ಆಗಿರುವಂತಹ ಸಬಿಹಾ ಅನ್ನುವಂತಹ ಒಬ್ಬರು ಮಹಿಳೆ ಈಕೆಗೆ ಒಂದು ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಇಂಜೆಕ್ಷನ್ ಅನ್ನ ಕೊಡುವಂತಹ ಸಮಯದಲ್ಲಿ ಆಕೆ ಬೈಟ್ನಲ್ಲಿ ಹೇಳೋದನ್ನ ನೀವು ಗಮನಿಸ್ತಾ ಇರಬಹುದು. ಆ ಇಂಜೆಕ್ಷನ್ ಅನ್ನು ಕೂಡ ಏನೋ ಮೆಡಿಕಲ್ ಅಂಗಡಿಗೆ ಹೋಗಿ ಈಗೇನೆ ತಗೊಂಡು ಬಂದಿರುವಂತದ್ದು. ಸೊ ಈಗಿದ್ದಂತಹ ಸಂದರ್ಭದಲ್ಲಿ ಆ ಇಂಜೆಕ್ಷನ್ ಅನ್ನು ಕೊಡುವಂತಹ ರೀತಿ ಆಕೆ ಸರಿಯಾಗಿ ಕೊಟ್ಟಿಲ್ಲ ಅನ್ನುವಂಥದ್ದು ಇವರ ಆರೋಪ. ಸರಿಯಾಗಿರ್ತಾರೆ, 2 ದಿನ ಸರಿಯಾಗಿರ್ತಾರೆ, ಬಟ್ 1 ವಾರದ ಬಳಿಕ ಆಕೆಗೆ ಇಂಜೆಕ್ಷನ್ ಕೊಟ್ಟಂತಹ ಜಾಗದಲ್ಲಿ ತೀವ್ರವಾಗಿ ನೋವು ಆರಂಭ ಆಗುತ್ತೆ, ಸೊಂಟದ ನೋವು ಆರಂಭ ಆಗುತ್ತೆ, ನಿಲ್ಲೋದಕ್ಕಾಗೋದಿಲ್ಲ, ಕೂರೋದಕ್ಕಾಗೋದಿಲ್ಲ, ಒಂದು ರೀತಿಯ ಸುಡ್ತ ಆರಂಭ ಆಗುತ್ತೆ. ಪುನಃ ಅದೇ ಒಂದು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂತಹ ಬಾಲಗಂಗಾಧರನಾಥ ಸ್ವಾಮೀಜಿ ಆಸ್ಪತ್ರೆ ಏನಾಕೆ ತೋರಿಸಿ
ತೋರಿಸಿರ್ತಾರೆ. ಅದೇ BBMP ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬಂದು ತೋರಿಸ್ತಾರೆ. ಆಗ ಅಲ್ಲಿದ್ದಂತಹ ಸರ್ಜನ್ ಹೇಳ್ತಾರೆ, ನಿಮಗೆ ಕೊಟ್ಟಿರುವಂತಹ ಇಂಜೆಕ್ಷನ್ ರಿಯಾಕ್ಷನ್ ಆಗಿದೆ, ಇಲ್ಲಿ ಸೆಪ್ಟಿಕ್ ಆಗಿದೆ, ಸೊ ಹಾಗಾಗಿ 2 ದಿನದ ಒಳಗಡೆ ನಿಮಗೆ ಏನೋ ಅದನ್ನ ತೆಗಿಲೇಬೇಕಾದಂತಹ ಪರಿಸ್ಥಿತಿ ಇದೆ, ಇಲ್ಲವಾದ್ರೆ ನಿಮ್ಮ ಜೀವಕ್ಕೆ ಅಪಾಯ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಆಕೆ ದಿಕ್ಕೆ ತೋಚೋದಿಲ್ಲ. ಏನಪ್ಪಾ ಇದು, ತಲೆನೋವು ಅಂತ ಹೋದ್ರೆ ಈ ರೀತಿಯಾಗಿ ನನ್ನ ಪ್ರಾಣಕ್ಕೆ ಸಮಸ್ಯೆ ಅಂತ ಹೇಳ್ತಾ ಇದ್ದಾರಲ್ಲ, ಒಂದಕ್ಕೊಂದು ಸಂಬಂಧ ಇಲ್ವಲ್ಲ ಅಂತ ಆಕೆ ಏನೋ ಅಸಹಾಯಕ ಪರಿಸ್ಥಿತಿಯಲ್ಲಿರ್ತಾರೆ. ಅಂತಹ ಸಂದರ್ಭದಲ್ಲಿ ಏನ್ ಮಾಡೋದು ಅಂತ ಗೊತ್ತಾಗದೆ ಅವರು ಮುಂದಿನ ಒಂದು ಶಸ್ತ್ರಚಿಕಿತ್ಸೆಗಾಗಿ ಅವರು KC ಜನರಲ್ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಅಲ್ಲಿ ಆಕೆಗೆ ಸರ್ಜರಿ ಆಗುತ್ತೆ, ಎಲ್ಲವೂ ಆಗುತ್ತೆ. ಸರ್ಜರಿ ಆಗಿ 1-2 ತಿಂಗಳುಗಳೇ ಕಳೆದಿದೆ. ಆದ್ರೆ ಈಗ ಆಕೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆ ಆಕೆಯ ಬದುಕಿನಲ್ಲಿ ಅಂದ್ರೆ ಆಕೆಗೆ ಗಂಡ ಕೂಡ ಇರೋದಿಲ್ಲ, ಆಕೆಗೆ ಬದುಕಿನಲ್ಲಿ ಯಾರು ಕೂಡ ನೆರಳು ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಆಕೆಯ ಜೀವನವನ್ನ ಆಕೆಯೇ ನೋಡ್ಕೊಳ್ಳುವಂತಹ ಪರಿಸ್ಥಿತಿ ಇದೆ. ಅವರು ದುಡಿದು ತಿಂದ್ರೆ ಮಾತ್ರ ಅವರ ಮನೆಯನ್ನ ನಡೆಸೋದಕ್ಕೆ ಸಾಧ್ಯ ಆಗೋದು. ಅದ್ರ ಜೊತೆಗೆ ಮಗ ಬೇರೆ ಇದ್ದಾನೆ, ಆತನಿಗೂ ಕೂಡ ಫೀಸ್ ಅನ್ನ ಕಟ್ಟಬೇಕು. ಇಂತಹ ಸಂದರ್ಭದಲ್ಲಿ ಹೊತ್ತಿನ ಊಟಕ್ಕೂ ಕೂಡ ಬೇರೆಯವ್ರ ಮೇಲೆ ಅವಲಂಬನೆ ಆಗುವಂತಹ ಪರಿಸ್ಥಿತಿ ಈಕೆಗೆ ಈಗ ಬಂದಿರುವಂತದ್ದು. ಸೊ ಒಂದೇ ಒಂದು ಇಂಜೆಕ್ಷನ್ ಸರಿಯಾಗಿ ಕೊಡದೇ ಇರುವಂತಹ ಎಫೆಕ್ಟ್ ಈ ರೀತಿಯಾಗಿ ನನ್ನ ಬದುಕಿನ ಮೇಲೆ ಕರಿ ನೆರಳು ಬೀರಿದೆ BBMP ಅನ್ನುವಂತಹ ಆಕ್ರೋಶ ಜೊತೆಗೆ ಅಸಹಾಯಕತೆಯನ್ನ ಆಕೆ ಈಗ ಹೊರಹಾಕ್ತಾ ಇದ್ದಾರೆ. BBMP ಅಧಿಕಾರಿಗಳ ಬಳಿ ಹೋಗಿ ಕೇಳಿದ್ರು ಕೂಡ ಯಾವುದೇ ರೀತಿಯಾಗಿ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರೋದು ಅವರ ಬೇಜವಾಬ್ದಾರಿತನಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.